ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಪಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ದ ಭಾರತ ಇದೀಗ ದೇಶದೊಳಗಿನ ಅಂತಹ ಶತ್ರುಗಳ ಬೇಟೆ ಆರಂಭಿಸಿದೆ. ಪಾಕಿಸ್ತಾನದ ಗುಪ್ತಚರ ದಳ ಐಎಸ್ಐಗೆ ದೇಶದ ರಹಸ್ಯ ಹಾಗೂ ಅತ್ಯಮೂಲ್ಯ ಮಾಹಿತಿಗಳನ್ನು ರವಾನಿಸುತ್ತಿದ್ದ 6 ದೇಶದ್ರೋಹಿಗಳನ್ನು ಹರಿಯಾಣದಲ್ಲಿ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಪಹಲ್ಗಾಮ್ ದಾಳಿಕೋರರು ಪರಾರಿಯಾಗುವುದಕ್ಕೆ ಕೆಲವು ಸ್ಥಳೀಯರು ಹಾಗೂ ಸಹಾಯ ಮಾಡಿದ್ದಾರೆಂಬ ವಿಚಾರ ಬೆಳಕಿಗೆ ಬಂದ ಬೆನ್ನಲ್ಲೇ ಭಾರತ ಈ ಕಾರ್ಯಾಚರಣೆ ಆರಂಭಿಸಿರುವುದು ಮಹತ್ವ ಪಡೆದಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನೇ ಕಾಂಗ್ರೆಸ್ ಶಾಸಕರು ಅನುಮಾನಿಸುತ್ತಿರುವ ನಡುವೆಯೇ ಭಾರತ ತಮ್ಮ ವಾಯುನೆಲೆ ಮೇಲೆ ದಾಳಿ ನಡೆಸಿದ್ದನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಪ್ಪಿದ್ದಾರೆ. ಮೇ 9ರ ತಡರಾತ್ರಿ 2:30 ಸುಮಾರಿಗೆ ಜನರಲ್ ಆಸಿಫ್ ಮುನೀರ್ ನನಗೆ ಕರೆ ಮಾಡಿದ್ರು. ಭಾರತೀಯ ಸೇನೆ ಖಂಡಾಂತರ ಕ್ಷಿಪಣಿ ದಾಳಿ ನಡೆಸಿದೆ. ಒಂದು ಕ್ಷಿಪಣಿ ನೂರ್ ಖಾನ್ ವಾಯುನೆಲೆ ಮೇಲೆ ಬಿದ್ದಿದೆ. ಉಳಿದ ಸ್ಥಳಗಳಲ್ಲೂ ಕ್ಷಿಪಣಿ ದಾಳಿ ನಡೆದಿದೆ ಎಂಬ ಮಾಹಿತಿ ನೀಡಿದ್ದಾಗಿ ಶರೀಫ್ ಹೇಳಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇನ್ಮುಂದೆ 30 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಸ್ಥಿರಾಸ್ತಿ ಮಾರಾಟ ಅಥವಾ ಖರೀದಿ ವಹಿವಾಟು ನಡೆಸುವ ಪಕ್ಷಗಾರರೇ ಆದಾಯ ತೆರಿಗೆ ಇಲಾಖೆಗೆ ಹಣಕಾಸು ವಹಿವಾಟಿನ ಹೇಳಿಕೆ ಸಲ್ಲಿಸಬೇಕು. ಆ ಮೂಲಕ ತೆರಿಗೆ ವಂಚಕರ ಮೇಲೆ ಆದಾಯ ತೆರಿಗೆ ಇಲಾಖೆ ನಿಗಾ ಇಡಲಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ವರದಿ ಮಂಡನೆ ನಂತರ ರಾಜಕೀಯ ಸಾಮಾಜಿಕ ವಲಯದಲ್ಲಿ ಹಲವು ಅಭಿಪ್ರಾಯ ಮೂಡಿದ ಪರಿಣಾಮ ರಾಜಕೀಯವಾಗಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಕುರಿತು ಸಚಿವರ ಗುಂಪು ಸಿಎಂಗೆ ಲಿಖಿತ ಆಕ್ಷೇಪಣೆ ದಾಖಲಿಸಿದ ಬೆನ್ನಲ್ಲೇ ಖಾಸಗಿ ಸಲಹಾ ಸಂಸ್ಥೆಯೊಂದು ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಗಣತಿಯ ವಿಶ್ಲೇಷಣೆ ವರದಿ ಸದ್ದು ಮಾಡಲಾರಂಭಿಸಿದೆ. ಜಾತಿ ಗಣತಿ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ, ಆತುರ ಬೇಡ ಎಂದು ವರದಿಯಲ್ಲಿ ಎಚ್ಚರಿಸಿರುವುದಾಗಿ ತಿಳಿದುಬಂದಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಗ್ಯಾರಂಟಿ ಯೋಜನೆಗಳಿಗಾಗಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸುವ ಯತ್ನದ ಭಾರವಾಗಿ ಬಿಯರ್, ಇಂಡಿಯನ್ ಮೇಡ್ ಲಿಕ್ಕರ್ ದರ ಏರಿಕೆ ಮಾಡಿ ಅಬಕಾರಿ ಪರವಾನಗಿ ನವೀಕರಣ ಶುಲ್ಕವನ್ನು ಹೆಚ್ಚಿಸಿದ ಸರ್ಕಾರ ಇದೀಗ ಮದ್ಯ ತಯಾರಿಸುವ ಉತ್ಪಾದಕರಿಗೂ ಶಾಕ್ ಕೊಟ್ಟಿದೆ. ಹೆಚ್ಚುವರಿ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ವಿವಿಧ ಅಬಕಾರಿ ನಿಯಮಗಳಿಗೆ ತಿದ್ದುಪಡಿ ತರುವ ಉದ್ದೇಶದಿಂದಾಗಿ ಅಬಕಾರಿ ಇಲಾಖೆ ಈ ರಾಜ್ಯ ಪತ್ರದಲ್ಲಿ ಕರಡು ಅಧಿಸೂಚನೆ ಪ್ರಕಟಿಸಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಸಾಮಾಜಿಕ ಜಾಲತಾಣ ಒಂದು ರೀತಿಯಲ್ಲಿ ಎರಡಲಗಿನ ಕತ್ತಿ ಇದ್ದಂತೆ. ಅದರಿಂದ ಸಾವಿರಾರು ಜನ ಬದುಕು ಕಟ್ಟಿಕೊಂಡಿದ್ದಾರೆ. ಮೀಮ್ ಪೇಜ್ಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ವಿಭಿನ್ನ ಮಾಹಿತಿ ಕೊಡುವ ಮನರಂಜನೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಅಷ್ಟೇ ಯಾಕೆ ತರಹೇವಾರಿ ರೀಲ್ಸ್ ಮಾಡಿಕೊಂಡು ವೈರಲ್ ಆದವರು ಕಡಿಮೆ ಇಲ್ಲ. ಇದೆಲ್ಲದರ ಮಧ್ಯೆ ಸೋಷಿಯಲ್ ಮೀಡಿಯಾ ಕಾರಣಕ್ಕೆ ತಮ್ಮ ಬದುಕಿಗೆ ಸಂಚಕಾರ ತಂದುಕೊಂಡವರು, ಸ್ವಯಂ ಹಾನಿ ಮಾಡಿಕೊಂಡು ಜೀವ ಕಳೆದುಕೊಂಡವರು ಇದ್ದಾರೆ. ಈ ಕುರಿತ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ಆಯೋಜಿಸಿರುವ 2 ದಿನಗಳ ಎಜುಕೇಷನ್ ಎಕ್ಸ್ಪೋಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಹಾಗೂ ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ ಶನಿವಾರ ಚಾಲನೆ ನೀಡಿದ್ರು. ಮೊದಲ ದಿನವೇ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಂದ ಭರ್ಜರಿ ಸ್ಪಂದನೆ ದೊರೆಯಿತು. ಈ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಪದ್ಮಶ್ರೀ ಪುರಸ್ಕೃತ ಖ್ಯಾತ ಕ್ಯಾನ್ಸರ್ ತಜ್ಞರು ಈ ಬಾರಿಯ ಸೆಲೆಬ್ರಿಟಿ ಕಾರ್ನರ್ ಅಂಕಣದಲ್ಲಿ ಅವರು ತಮ್ಮ ಬದುಕಿನ ಹೆಜ್ಜೆ ಗುರುತನ್ನ ಮೆಲುಕು ಹಾಕಿದ್ದಾರೆ. ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ಮಂಗಳೂರು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗಲೇ ಆಕಸ್ಮಿಕವಾಗಿ ನಟನಾ ಕ್ಷೇತ್ರಕ್ಕೆ ಬಂದವರು ಮೌನ ಗುಡ್ಡೆಮನೆ. ಕನ್ನಡದ ರಾಮಚಾರಿ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಆಗಮಿಸಿದ ಅವರು ಜನಪ್ರಿಯರಾದರು. ಇದೇ ಸಮಯದಲ್ಲಿ ಅವರಿಗೆ ಕನ್ನಡ ಚಿತ್ರರಂಗವು ಕೈಬೀಸಿ ಕರೆಯಿತು. ಹಲವು ಕಥೆಗಳ ನಡುವೆಯೇ ಅವರು ಆಯ್ಕೆ ಮಾಡಿದ್ದು ಕುಲದಲ್ಲಿ ಕೀಳ್ಯಾವುದು ಕೆ ರಾಮನಾರಾಯಣ ನಿರ್ದೇಶನದ ಮಡೆನೂರು ಮನು ಅಭಿನಯದ ಈ ಚಿತ್ರ ಇದೇ ಮೇ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವೆಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ನೋಡಿ.